ತುರ್ತು ಪರಿಸ್ಥಿತಿ ಇದೆಯೋ ಇಲ್ಲೋ, ಆ ಪತ್ರಿಕೆಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಸಾಮಾಜಿಕ ನ್ಯಾಯಗಳು, ಅವರ ಬರವಣಿಗೆಯ ಹಕ್ಕು, ಅವರ ಮಾತನಾಡುವ ಹಕ್ಕನ್ನ ಕಸ್ಕೊಂಡಿಲ್ವಾ? ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಭಾರತ ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಅಘೋಷಿತವಾಗಿ ರಚಿತ ಆಗಿರ್ತಕ್ಕಂಥ 100ಕ್ಕೆ 100 ಸತ್ಯ. ಕಡು ಬಡವರಿಂದ ಸಿರಿವಂತರ ತನಕ ಯಾವ್ಯಾವ ರೀತಿ ಅವರಿಗೆ ತೊಂದರೆಗಳಾಗ್ತದೆ ಅನ್ನುವಂಥದ್ದನ್ನ ಮುಂಚೆನೆ ಯೋಚನೆ ಮಾಡದೇನೆ ಏಕಾಏಕಿ ನೋಟ್ ಬ್ಯಾನ್ ಮಾಡಿ ಸರ್ವಾಧಿಕಾರಿ ಧೋರಣೆಯಿಂದ ಅವ್ರ ಮೇಲೆ ಅಶ್ರುವಾಯು ಪ್ರಯೋಗ ಮಾಡಿದ್ರಿ, ಲಾಠಿ ಚಾರ್ಜ್ ಮಾಡಿದ್ರಿ, ಗೋಲಿಬಾರ್ ಮಾಡಿದ್ರಿ. ಪರಿಣಾಮ ಏನಾಯ್ತು? ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗ್ತದೆ. ಆ ಹೆಣ್ಣು ಮಗಳ ಶವವನ್ನು ಅವರ ಕುಟುಂಬಕ್ಕೆ ಕೊಡಲ್ಲ. ಆ ಶವವನ್ನು ಇವರೇ ತಗೊಂಡೋಗಿ ಎಲ್ಲೋ ಸುಟ್ಟಾಕ್ತಾರೆ. ಸಾಕ್ಷಿ ನಾಶಕ್ಕೆ ಯೋಗಿ ಸರ್ಕಾರನೇ ಕೈ ಹಾಕ್ತದೆ. ಪ್ರಿಯಾಂಕಾ ಗಾಂಧಿ ಅವರು ನಾನು ಹೇಗಾದ್ರೂ ನಡೆದು ಹೋಗ್ತೀನಿ ಅನ್ಬೇಕಾದ್ರೆ ಪೊಲೀಸರು ಬಿಟ್ಟು ಅವ್ರ ಮೇಲೆ ಲಾಠಿ ಪ್ರಯೋಗ ಮಾಡುವಂತಹ ದುಸ್ಸಾಹಸಕ್ಕೆ ಯೋಗಿ ಸರ್ಕಾರ ನಿಲ್ತಲ್ಲ. ನೀವು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸವನ್ನ ಪ್ರಶಂಸೆ ಮಾಡುವಂಥದ್ದು ಪತ್ರಿಕೆ ಕರ್ತವ್ಯ. ಹಾಗೇನೆ ಆಳ್ವಿಕೆಯಲ್ಲಿ ದುರಾಡಳಿತ ಆದಾಗ ಅದರ ವಿರುದ್ಧ ಧ್ವನಿ ಎತ್ತಿ ಜನರಿಗೆ ಸುದ್ದಿ ಮುಟ್ಟಿಸುವಂತಹ ಕೆಲಸವು ಪತ್ರಿಕೆಯ ಕರ್ತವ್ಯ. ಗುಜರಾತಿನ ರಾಜ್ಯಸಭಾ ಚುನಾವಣೆ ಇರಬೇಕಾದ್ರೆ ಅಲ್ಲಿನ ಶಾಸಕರುಗಳನ್ನ DK ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ರಕ್ಷಣೆ ಮಾಡಿದ್ರು. ಅವರು ಪಕ್ಷದ ಕಟ್ಟಾಳು. ಯಾವುದೇ ಸಂಕಷ್ಟಗಳು ಬಂದಾಗ ಅವರೊಬ್ಬರು ಟ್ರಬಲ್ ಶೂಟರ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅನೇಕ ಗಣ್ಯಮಾನ್ಯರು ಜೈಲು ಶಿಕ್ಷೆ ಅನುಭವಿಸಿದ್ರು, ತಮ್ಮ ಕುಟುಂಬಗಳನ್ನ ಬಿಟ್ಟರು, ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ಅನೇಕ ನಾಯಕರ ಉದಾಹರಣೆ ಇರ್ತಕ್ಕಂಥ ಇತಿಹಾಸ ಕಾಂಗ್ರೆಸ್ ಪಕ್ಷಕ್ಕಿದೆ. ನರೇಂದ್ರ ಮೋದಿ ಅವರಿಗೆ ಇವತ್ತಿನ ತನಕ ರಾಜ್ಯ ಕಂಡೇ ಇಲ್ಲ. ನರೇಂದ್ರ ಮೋದಿ ಅವರಿಗೆ ಕಾಣುವ ರಾಜ್ಯಗಳು ಯಾವ್ಯಾವುದು ಅಂದರೆ, ಯಾವ ರಾಜ್ಯದಲ್ಲಿ ಚುನಾವಣೆ ಇರ್ತದೆ ಆ ರಾಜ್ಯ ಮಾತ್ರ ಅವ್ರಿಗೆ ಕಾಣಿಸ್ತದೆ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ವಿರೋಧ ಪಕ್ಷದವರೇನಾದರೂ ಸಂಸತ್ನಲ್ಲಿ ಮಾತಾಡಬೇಕು ಅಂತ ಧ್ವನಿ ಎತ್ತಿದ್ರೆ ಮಾತನಾಡುವಂಥ ಮೈಕನ್ನೇ ಆಫ್ ಮಾಡ್ತಾರಲ್ವಾ? ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಾವು 400ಕ್ಕಿಂತ ಹೆಚ್ಚು ಸೀಟ್ಗಳನ್ನ ಗೆದ್ದರೆ ಈ ದೇಶದ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತೇಳಿ. ಇದಲ್ವಾ ಘೋಷಿತ ತುರ್ತು ಪರಿಸ್ಥಿತಿ? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದರ್ಶನ್ HB. ನಿಜವಾಗ್ಲೂ ಭಾರತದಲ್ಲಿ ಇವಾಗ ತುರ್ತು ಪರಿಸ್ಥಿತಿ ಇದೆಯೋ ಇಲ್ಲವೋ ಅನ್ನೋ ಚರ್ಚೆ ನಡೀತಾ ಇದೆ. ನಮ್ಮ ಭಾರತ ದೇಶದಲ್ಲಿ ಸರಿಸುಮಾರು 11 ವರ್ಷದಿಂದ ಮನುಷ್ಯನ ಒಂದು ಹಕ್ಕುಗಳು ನಿಜವಾಗ್ಲೂ ಅವನಿಗೆ ಸಿಗ್ತಾ ಇದೆಯಾ? ಮನುಷ್ಯ ನಿಜವಾಗ್ಲೂ ಸ್ವಾತಂತ್ರ್ಯವಾಗಿ ಬದುಕ್ತಾ ಇದ್ದಾನ? ಕಾನೂನಲ್ಲಿ ಆತನಿಗೆ ನ್ಯಾಯ ಇದೆಯಾ? ಈವನ್ ಪತ್ರಿಕೋದ್ಯಮದಲ್ಲಿ ಆ ಪತ್ರಿಕೆಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಸಾಮಾಜಿಕ ನ್ಯಾಯಗಳು, ಅವರ ಬರವಣಿಗೆಯ ಹಕ್ಕು, ಅವರ ಮಾತನಾಡುವ ಹಕ್ಕನ್ನ ಕಸ್ಕೊಂಡಿಲ್ವಾ? ಇದನ್ನೆಲ್ಲ ಚರ್ಚೆ ಮಾಡೋದಕ್ಕೆ ಹೋದ್ರೆ ನಾನು ಒಂದೆರಡು ಉದಾಹರಣೆಗಳನ್ನ ಕೊಡ್ತಾ ಇದ್ದೆ. 11 ವರ್ಷದಿಂದ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಭಾರತ ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಘೋಷಣೆ ಆಗಿಲ್ಲ, ಅಘೋಷಿತವಾಗಿ ರಚಿತ ಆಗಿರ್ತಕ್ಕಂಥ 100ಕ್ಕೆ 100 ಸತ್ಯ. ಉದಾಹರಣೆ ಕೊಡ್ಲಾ? ಇವತ್ತು ನೋಟ್ ಬ್ಯಾನ್ ಅನ್ನುವಂಥ ಒಂದು ಕಾಯ್ದೆ ತಗೊಂಬಂದ್ರು ನರೇಂದ್ರ ಮೋದಿ ಅವರು 8 ಗಂಟೆ ರಾತ್ರಿನಲ್ಲಿ. ಆ ನೋಟ್ ಬ್ಯಾನ್ ಮಾಡೋದ್ರಿಂದ ಈ ದೇಶದ, ಅದು ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ, ಕಡು ಬಡವರಿಂದ ಸಿರಿವಂತರ ತನಕ ಯಾವ್ಯಾವ ರೀತಿ ಅವರಿಗೆ ತೊಂದರೆಗಳಾಗ್ತದೆ ಅನ್ನುವಂಥದ್ದನ್ನ ಮುಂಚೆನೆ ಯೋಚನೆ ಮಾಡ್ದೇನೆ ಏಕಾಏಕಿ ನೋಟ್ ಬ್ಯಾನ್ ಮಾಡ್ತಾ ಇದ್ದೀನಿ, ಇದರಿಂದ ಭಾರತ ದೇಶಕ್ಕೆ ಕಪ್ಪು ಹಣ ಬರ್ತದೆ ಅಂತೇಳಿ ನೋಟ್ ಬ್ಯಾನ್ ಮಾಡಿ. आज मध्यरात्रि यानी 8 नवंबर 2016 की रात्रि को 12 बजे से वर्तमान में जारी 500 रुपये और 1000 रुपये के करेंसी नोट लीगल टेंडर नहीं रहेंगे, यानी ये मुद्राएं कानूनन अमान्य होगी. ನೋಟ್ ಬ್ಯಾನ್ ಅದು ಕೇವಲ ಅವರ ಘೋಷಣೆ ಆಗಿತ್ತು, ಬ್ಯಾನ್ ಆಯಿತು. ಅದರ ನಂತರ ಆದಂಥ ಪರಿಣಾಮಗಳು ಈ ದೇಶದಲ್ಲಿ ಲಕ್ಷಾಂತರ ಸಣ್ಣ ಪುಟ್ಟ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು, ಸಣ್ಣ ಪುಟ್ಟ ಉದ್ಯಮಿದಾರರು ಅವರವರ ಉದ್ಯೋಗಗಳನ್ನ ಮುಚ್ಚಿ ತಮ್ಮ ಬದುಕಲ್ಲಿ ನಿರಾಶಾದಾಯಕ ಬದುಕನ್ನು ಮಾಡೋದಕ್ಕೆ ಹೋಗಿರ್ತಕ್ಕಂಥದ್ದು ಅಷ್ಟೇ ಸತ್ಯ. ಅನೇಕ ಯುವ ಉದ್ಯಮಿಗಳು ಅಥವಾ ಸಣ್ಣ ಪುಟ್ಟ ಕೈಗಾರಿಕೆಗಳು, ಅದರ ಮಾಲೀಕರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ನಿರ್ಧಾರ ಮಾಡಿ ದೇಶದಲ್ಲಿ ನೂರಾರು ಜನ ತಮ್ಮ ಬದುಕನ್ನು ಬಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ಉದಾಹರಣೆ. ಇದು ತುರ್ತು ಪರಿಸ್ಥಿತಿ ಹೇರಿಕೆ ಮಾಡಿದ್ದ ರೀತಿ ಅಲ್ವಾ? ಮತ್ತೆ
ಹಾಗೇನೆ ನರೇಂದ್ರ ಮೋದಿಯವರು ಇದೇ ತರ ಅವರ ಅರಿವಿಗೆ ಬಂದ ರೀತಿಯಾದಂಥ ಕಾನೂನುಗಳು ತರುವಂಥದ್ದು ಮೊದಲೇನಲ್ಲ. ನಮ್ಮ ಅನ್ನದಾತರು, ಈ ದೇಶದ ಬೆನ್ನೆಲುಬು, ರೈತರ ಮೇಲೆ 3 ಕರಾಳ ಕಾಯ್ದೆಗಳನ್ನ ತರ್ತಾರೆ. ಹೌದು, ನನಗೆ ಯಾವುದಾದ್ರೂ ಕಾಯ್ದೆ ಮೇಲೆ ನನಗೆ ಅದು ಸರಿ ಅನಿಸ್ತಿಲ್ಲ ಅಂದಾಗ ಈ ದೇಶದ ಸಂವಿಧಾನದಲ್ಲಿ, ಈ ದೇಶದ ಸ್ವಾತಂತ್ರ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕೆ ಪ್ರತಿಭಟಿಸುವಂಥದ್ದು ನಮ್ಮ ಜನ್ಮಸಿದ್ಧ ಹಕ್ಕು. ನಿಮ್ಮ ಕಾನೂನುಗಳನ್ನ ಒಪ್ಕೊಬೇಕು ಅನ್ನುವಂಥ ದರ್ದು ನನಗೇನಿಲ್ಲ. ಆ ಕಾನೂನುಗಳು ಕರಾಳವಾಗಿದೆ. ನಮ್ಮ ಮರಣ ಶಾಸನವನ್ನ ಬರಿತಾ ಇದ್ದೀರಾ ಅಂತ ಹೇಳಿ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ಭಾಗದ ರೈತರುಗಳು ದೆಹಲಿಯತ್ತ, ರಾಷ್ಟ್ರ ರಾಜಧಾನಿಯತ್ತ, ಅವ್ರ ಕೈಲಿ ಯಾವುದೇ ಚಾಕು ಇರಲಿಲ್ಲ, ಚೂರಿ ಇರಲಿಲ್ಲ, ಬಂದೂಕ್ ಇರಲಿಲ್ಲ, ದೊಣ್ಣೆ ಇರಲಿಲ್ಲ. ರೈತನ ಹತ್ರ ಏನಿರ್ತದೆ, ಅವನು ಒಂದು ಹಸಿರು ಶಾಲನ್ನ ಹೆಗಲ ಮೇಲೆ ಹಾಕೊಂಡು ಶಾಂತವಾಗಿ ದೆಹಲಿ ಕಡೆ ಬರುವಾಗ, ನರೇಂದ್ರ ಮೋದಿಯವರೇ ನೀವೇನ್ ಮಾಡಿದ್ರಿ? ಬರೋ ದಾರಿನಲ್ಲಿ ಮಳೆ ಹೊಡೆದ್ರಿ, ಬರೋ ದಾರಿಗೆ ತಂತಿ ಬೇಲಿ ಹಾಕಿದ್ರಿ, ಬರೋ ದಾರಿಗೆ ಬ್ಯಾರಿಗೇಡ್ಗಳನ್ನ ಹಾಕಿದ್ರಿ, ಬರೋ ದಾರಿಗೆ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನ ಇಟ್ರಿ. ಅವರು ಅಷ್ಟಾದ್ರೂ ತಮ್ಮ ಹಕ್ಕು, ತಮ್ಮ ಬದುಕೆ ಮರಣ ಶಾಸನ ಆಗ್ಬೇಕಾದ್ರೆ ಧ್ವನಿ ಎತ್ತಬೇಕು ಅಂತ ದೆಹಲಿ ಹತ್ತ ಮುಖ ಮಾಡಿ ಹೊರಡೇ ಬಿಟ್ರು ರೈತರು. ಆಗ ಅವರು ಬರೋದನ್ನ ತಡಿಬೇಕು ಅಂತೇಳಿ ನೀವು ನಿಮ್ಮ ಪೊಲೀಸರನ್ನ ಬಿಟ್ಟು ಸರ್ವಾಧಿಕಾರಿ ಧೋರಣೆಯಿಂದ ಅವ್ರ ಮೇಲೆ ಅಶ್ರುವಾಯು ಪ್ರಯೋಗ ಮಾಡಿದ್ರಿ, ಲಾಠಿ ಚಾರ್ಜ್ ಮಾಡಿದ್ರಿ, ಗೋಲಿಬಾರ್ ಮಾಡಿದ್ರಿ. ಪರಿಣಾಮ ಏನಾಯ್ತು? 726 ಜನ ಅನ್ನದಾತರು ಮುಡಿದೇ ಹೋದ್ರಲ್ಲ. ಇದನ್ನ ನಾವೇನ್ ಹೇಳೋದು? ಇದು ಅಘೋಷಿತ ತುರ್ತು ಪರಿಸ್ಥಿತಿ ಅಲ್ವಾ ಬಿಜೆಪಿಯವರೇ? ಹಾಗೇನೆ ಪತ್ರಿಕಾ ರಂಗ ಅಂತ ನಾವು ಮಾತಾಡ್ತಾರೆ. ಹೌದು, ಕೇರಳದ ಒಬ್ಬ ಪತ್ರಕರ್ತ ಸಿದ್ದಿಕ್ ಕಫನ್ ಅನ್ನುವಂಥ ವ್ಯಕ್ತಿ ಹತ್ರಾಸ್ ಏನು ಅತ್ಯಾಚಾರ ಆಗ್ತದೆ ಆ ಘಟನೆಯನ್ನ ವರದಿ ಮಾಡೋದಕ್ಕೆ ಉತ್ತರ ಪ್ರದೇಶಕ್ಕೆ ಹೋಗ್ತಾರೆ. ಹತ್ರಾಸ್ ಬಗ್ಗೆ ನಾ ಹೇಳ್ತೀನಿ ಅದೇನಾಗಿದೆ ಅಂತೇಳಿ. ಯಾವ ವ್ಯಕ್ತಿ ಯೋಗಿಯ ಆ ಒಂದು ನಡೆಯ ಬಗ್ಗೆ, ಆ ಸರ್ಕಾರದ ನಡೆಗಳ ಬಗ್ಗೆ ಒಬ್ಬ ಪತ್ರಕರ್ತನಾಗಿ ಅವನ ಹಕ್ಕು, ಆದ್ಯ ಕರ್ತವ್ಯ ಕೂಡ ಧ್ವನಿ ಎತ್ತಿದ ತಕ್ಷಣಕ್ಕೆ ಆತನ ಬಂಧನ ಮಾಡಿ, ಆತನಿಗೆ ಬೇಲ್ ಸಿಗದ ಹಾಗೆ ಮಾಡಿ, ಅವನ ಧ್ವನಿಯನ್ನು ಅಡಗಿಸುವಂತ ಕೆಲಸ ಮಾಡಿ ಜೈಲಿನಲ್ಲಿ ಕೊಳೆಯುವ ಹಾಗೆ ಮಾಡಿದಾರಲ್ಲ. ಹೌದು, ಹತ್ರಾಸ್ ಬಗ್ಗೆನೇ ಮಾತಾಡ್ತಾ ಇದ್ದೆ. ಏನಾ ಘಟನೆ? ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗ್ತದೆ. ಆ ಹೆಣ್ಣು ಮಗಳ ಶವವನ್ನ ಅವರ ಕುಟುಂಬಕ್ಕೆ ಕೊಡಲ್ಲ. ಆ ಶವವನ್ನ ಇವರೇ ತಗೊಂಡೋಗಿ ಎಲ್ಲೋ ಸುಟ್ಟಾಕ್ತಾರೆ. ಸಾಕ್ಷಿ ನಾಶಕ್ಕೆ ಯೋಗಿ ಸರ್ಕಾರನೇ ಕೈ ಹಾಕ್ತದೆ. ಅಷ್ಟಕ್ಕೆ ಮುಗಿತಾ? ಸಾಕ್ಷಿಗಳ ಕೊಲೆ ಆಗ್ತದೆ, ವಕೀಲರ ಕೊಲೆ ಆಗ್ತದೆ. ಅಂದ್ರೆ ನಾವು ಭಾರತ ಮಾತೆಯನ್ನ ಪೂಜಿಸುವ ಈ ಒಂದು ಭಾರತ ದೇಶದಲ್ಲಿ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರದಂತ ಹೀನ ಕೃತ್ಯ ಆದ ಮೇಲೆ ಆ ಹೆಣವನ್ನ ಸುಟ್ಟಾಕಿ ಆ ಸಾಕ್ಷಿಗಳನ್ನ ಕೊಲ್ಲಿಸುವಂತ ಕೆಲಸಕ್ಕೆ ಯೋಗಿ ಆ ಸರ್ಕಾರ ಮಾಡ್ತಲ್ವಾ? ಇದು ನಮ್ಮ ಮೇಲೆ ಹೇರಿರ್ತಕ್ಕಂಥ ತುರ್ತು ಪರಿಸ್ಥಿತಿ ಅಲ್ವಾ? ಆಯ್ತು, ಇದೇ ಉನ್ನಾವದಲ್ಲಾದಂಥ ಅತ್ಯಾಚಾರ, ಇದೇ ಹತ್ರಾಸ್ನಲ್ಲಾದಂಥ ಅತ್ಯಾಚಾರ. ಆ ಮನೆಗಳಿಗೆ ನರೇಂದ್ರ ಮೋದಿ ಅವರು ಒಂದು ಸಾಂತ್ವನ ಹೇಳಲಿಲ್ಲ. ಗೃಹ ಸಚಿವ ಅಮಿತ್ ಶಾ ಸಾಂತ್ವನ ಹೇಳಲಿಲ್ಲ. ಯೋಗಿ ಆದಿತ್ಯನಾಥ್ ಸಾಂತ್ವನ ಹೇಳಲಿಲ್ಲ. ಹೌದು, ಇಂದಿರಾ ಗಾಂಧಿಯವರ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಮೊಮ್ಮಗ ಆ ಮನೆಗಳ ಬಳಿಗೆ ತೆರಳೋದಕ್ಕೆ ಬಿಡಲಿಲ್ಲ. ಹೋಗುವಂತ ವಾಹನ ತಡೆದ್ರು. ಅವರು ವಾಹನದಿಂದ ಹಿಡಿದು ನಡೆದೇ ಹೋಗ್ತೀವಿ ಅನ್ಬೇಕಾದ್ರೆ ರಾಹುಲ್ ಗಾಂಧಿಯವ್ರನ್ನ ಬೀಳಿಸಿದ್ರು. ಪ್ರಿಯಾಂಕಾ ಗಾಂಧಿಯವರು ನಾನು ಹೇಗಾದ್ರೂ ನಡೆದು ಹೋಗ್ತೀನಿ ಅನ್ಬೇಕಾದ್ರೆ ಪೊಲೀಸರನ್ನ ಬಿಟ್ಟು ಅವ್ರ ಮೇಲೆ ಲಾಠಿ ಪ್ರಯೋಗ ಮಾಡುವಂತಹ ದುಸ್ಸಾಹಸಕ್ಕೆ ಯೋಗಿ ಸರ್ಕಾರ ನಿಲ್ತಲ್ಲ. ನಮ್ಮ ಭಾರತಾಂಬೆಯ ಸುಪುತ್ರಿ ಮೇಲೆ ಅತ್ಯಾಚಾರ ಆದಾಗ ಅದನ್ನ ಅವರಿಗೆ ಒಂದು ಸಾಂತ್ವನ, ಮನುಕುಲದಲ್ಲಿ ಒಂದು ಸಾಂತ್ವನ ಹೇಳುವಂತಹ ತಾಯಿ ಹೃದಯ ಇಟ್ಕೊಂಡು ಪ್ರಿಯಾಂಕಾ ಗಾಂಧಿಯವರು ಹೋಗ್ತಾ ಇರ್ಬೇಕಾದ್ರೆ ಅವ್ರಿಗೆ ಇನ್ನಿಲ್ಲದ ಕಿರುಕುಳ ಕೊಟ್ರಲ್ವಾ? ಇದು ತುರ್ತು ಪರಿಸ್ಥಿತಿ ಅಂದೆ ಇನ್ನೇನು ಹೇಳಬೇಕು? ಇವತ್ತು ಇವರ IT, ED, CBI, ಎಲೆಕ್ಷನ್ ಕಮಿಷನ್ ಯಾವ ರೀತಿ ದೇಶದಲ್ಲಿ ವಿಪಕ್ಷಗಳ ಮೇಲೆ ನಡ್ಕೊಳ್ತಾ ಇದೆ ಅನ್ನೋದನ್ನ ನಾನು ಪರಿಪರಿಯಾಗಿ ಹೇಳಬೇಕಾಗಿಲ್ಲ. ಅದು ಡಜನ್ ಗಟ್ಟಲೆ ಉದಾಹರಣೆ ಇದೆ. ಇವತ್ತು ED ರಾಜಕಾರಣಗಳ ಮೇಲೆ ರೇಡ್ ಮಾಡೋದು ನಾವು ನೋಡ್ತಾ ಇದ್ವಿ. ಆದರೆ 1934ರಲ್ಲಿ ಶುರುವಾದಂಥ ಗುಜರಾತ್ ಸಮಾಚಾರ ಅನ್ನುವಂಥ ಒಂದು ಪತ್ರಿಕೆ, ಸುಮಾರು ಏನಿಲ್ಲ ಅಂತಂದ್ರು 90 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಪತ್ರಿಕೆ. ಆ ಪತ್ರಿಕೆನಲ್ಲಿ ನರೇಂದ್ರ ಮೋದಿಯವರು ಅಥವಾ ಅಮಿತ್ ಶಾ ಇವರ ಬಗ್ಗೆ ಅವರ ಹಕ್ಕ್ರಿ, ನೀವು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸವನ್ನ ಪ್ರಶಂಸೆ ಮಾಡುವಂಥದ್ದು ಪತ್ರಿಕೆ ಕರ್ತವ್ಯ. ಹಾಗೇನೆ ಆಳ್ವಿಕೆಯಲ್ಲಿ ದುರಾಡಳಿತ ಆದಾಗ ಅದರ ವಿರುದ್ಧ ಧ್ವನಿ ಎತ್ತಿ ಜನರಿಗೆ ಸುದ್ದಿ ಮುಟ್ಟಿಸುವಂತಹ ಕೆಲಸವು ಪತ್ರಿಕೆಯ ಕರ್ತವ್ಯ.
ಆದರೆ ನಾನು ಯಾಕೆ ಗುಜರಾತ್ ಸಮಾಚಾರ ಅಂತ ಗುಜರಾತನ್ನು ಮೆನ್ಷನ್ ಮಾಡಿ ಹೇಳಿದೆ ಅಂದರೆ ಮೋದಿಜಿ ಅವ್ರದ್ದು ಮತ್ತು ಅಮಿತ್ ಶಾ ಅವ್ರದ್ದು ತವರು ಗುಜರಾತ್ ಅಲ್ವೇ. ಆ ಗುಜರಾತ್ ಸಮಾಚಾರ ಪತ್ರಿಕೆಯ ಮುಖ್ಯ ಸಂಪಾದಕ ಬಾಹುಬಲಿ ಶಾ ಇವಾಗ ಎಲ್ಲಿದ್ದಾರೆ ಗೊತ್ತಾ? ಜೈಲಿನಲ್ಲಿದ್ದಾರೆ. ಯಾಕೆ? ನರೇಂದ್ರ ಮೋದಿಯವರ ಆಳ್ವಿಕೆಯನ್ನು ಪ್ರಶ್ನೆ ಮಾಡಿದ್ರು. ಆ ಪ್ರಶ್ನೆ ಮಾಡಿದಂಥ ಕಾರಣಕ್ಕೆ ಇಡಿ ಹೋಗಿ ಅವ್ರ ಮೇಲೆ ದಾಳಿ ಮಾಡಿ ಇನ್ನಿಲ್ಲದ ಕೇಸ್ ಹಾಕಿ ಅವರ ಧ್ವನಿಯನ್ನ ಹತ್ತಿಕ್ಕುವಂತ ಕೆಲಸ ಮಾಡಿದ್ರಲ್ಲ, ಇದು ನಮ್ಮ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಅಘೋಷಿತ ತುರ್ತು ಪರಿಸ್ಥಿತಿ ಅಲ್ವಾ? ಹೌದ್ರಿ, ನಿಮ್ಮನ್ನ ಪ್ರಶ್ನೆ ಮಾಡುವಂತ ಅಥವಾ ಒಂದು ಸರ್ಕಾರ ಅಂತಂದ್ರೆ ಇದು ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ನಮ್ಮ ಶಾಸಕರುಗಳನ್ನ ನಮ್ಮ ಜೊತೆಗೆ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ, ನಮ್ಮ ಹಕ್ಕು. ಗುಜರಾತ್ನೇ ಹೇಳ್ತಾ ಇದ್ದೀನಿ, ಗುಜರಾತಿನ ರಾಜ್ಯಸಭಾ ಚುನಾವಣೆ ಇರಬೇಕಾದ್ರೆ ಅಲ್ಲಿನ ಶಾಸಕರುಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ರಕ್ಷಣೆ ಮಾಡಿದ್ರು. ಅವರು ಪಕ್ಷದ ಕಟ್ಟಾಳು, ಯಾವುದೇ ಸಂಕಷ್ಟಗಳು ಬಂದಾಗ ಅವರೊಬ್ಬರು ಟ್ರಬಲ್ ಶೂಟರ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾವಾಗ ನರೇಂದ್ರ ಮೋದಿ ಅವರ ತವರಿನ ಶಾಸಕರನ್ನ ಕರ್ನಾಟಕಕ್ಕೆ ಕರ್ಕೊಂಡ್ಬಂದು ಪ್ರಜಾಪ್ರಭುತ್ವದ ರಕ್ಷಣೆಗೆ ಕೈ ಹಾಕಿದಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಎಲ್ಲಿಂದ IT, ED, CBI ಇವರು ನಿಮ್ಮ ಮೇಲೆ ದಾಳಿಗೆ ಬರ್ತಾರೆ. ನೀವು ಅವ್ರನ್ನ ವಾಪಸ್ ಕಳಿಸ್ಬೇಕು, ಅದ್ರ ಜೊತೆಗೆ ನೀವು ನಮ್ಮ ಪಕ್ಷಕ್ಕೆ ಬರಬೇಕು, ಇಲ್ಲ ಅಂದ್ರೆ ನಿಮ್ಮನ್ನ ಜೈಲಿಗೆ ಹಾಕ್ತೀವಿ ಅಂದ್ರೆ ಪ್ರಜಾಪ್ರಭುತ್ವ ರಕ್ಷಣೆ ಮಾಡೋರ್ನ ನೀವೇನ್ ಮಾಡ್ತೀರಾ? ಜೈಲಿಗೆ ಹಾಕ್ತಿರಲ್ವಾ? ಇದನ್ನೇನಂತಾರೆ? ಇದು ಅಘೋಷಿತ ತುರ್ತು ಪರಿಸ್ಥಿತಿ ಅಲ್ವಾ BJP ಅವರೇ? ಆದ್ರೆ ತನ್ನ ಮೇಲೆ ತನಗೆ ಜೈಲಿಗೆ ಹಾಕಿದ್ರು ಪರವಾಗಿಲ್ಲ. ಕಾಂಗ್ರೆಸ್ ಅಂದ್ರೆ ಯಾವುದು? ಸ್ವಾತಂತ್ರ್ಯ ಕೊಟ್ಟರುವಂತ ಇತಿಹಾಸ. ಸ್ವಾತಂತ್ರ್ಯ ಪೂರ್ವದಲ್ಲಿ ನೆಹರು, ಗಾಂಧಿ ಆದಿಯಾಗಿ ನಮ್ಮ ಕಾಂಗ್ರೆಸ್ನ ಅನೇಕ ಗಣ್ಯಮಾನ್ಯರು ಜೈಲು ಶಿಕ್ಷೆ ಅನುಭವಿಸಿದ್ರು, ತಮ್ಮ ಕುಟುಂಬಗಳನ್ನ ಬಿಟ್ಟರು. ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಅನೇಕ ನಾಯಕರ ಉದಾಹರಣೆ ಇರ್ತಕ್ಕಂಥ ಇತಿಹಾಸ ಕಾಂಗ್ರೆಸ್ ಪಕ್ಷಕ್ಕಿದೆ. ಆ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಅವತ್ತು ನಾವು ಕಾಂಗ್ರೆಸ್ನವರು ಬ್ರಿಟಿಷರಿಗೆ ಹೆದರಿಲ್ಲ, ಇನ್ನು ಈ BJPಯವರ ಗೊಡ್ಡು ಬೆದರಿಕೆಗಳಿಗೆ ಹೆದರೋ ಮಾತೆ. ಡಿ.ಕೆ. ಶಿವಕುಮಾರ್ ಅವರು ಯಾವ ತಂತ್ರಗಳಿಗೂ ತಲೆ ಕೆಡಿಸ್ಕೊಳ್ದೇನೆ ಪಕ್ಷ ನಿಷ್ಠೆಯಿಂದ ಅವ್ರು ಏನೇ ಆಫರ್ಗಳು ಕೊಟ್ಟರು ತಿರಸ್ಕರಿಸಿ ಕೊನೆಗೆ ಜೈಲಿಗೆ ಹಾಕಿದ್ರಲ್ಲ. ಏನೂ ತಪ್ಪು ಮಾಡಲಿಲ್ಲ ಅಂದ್ರೆ ಅವ್ರನ್ನ ಅನಾವಶ್ಯಕ IT, ED, CBI ಬಳಸಿ ಜೈಲಿಗೆ ಹಾಕಿದ್ರಲ್ಲ. ಕೊನೆಗೇನಾಯ್ತು? ನರೇಂದ್ರ ಮೋದಿ ಅವರೇ, ಈ ರಾಷ್ಟ್ರದಲ್ಲಿ ನಾವು ಕೊನೆಗೆ ನಂಬಿರ್ತಕ್ಕಂಥದ್ದು ಸರ್ವೋಚ್ಚ ನ್ಯಾಯಾಲಯ. ಆ ನ್ಯಾಯಾಲಯದಲ್ಲಿ ನಮಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅವ್ರ ಮೇಲೆ ಹಾಕಿರ್ತಕ್ಕಂಥ ಎಲ್ಲ ಕಪಟ ಕೇಸ್ಗಳು ಸಮೇತ ಖುಲಾಸೆ ಆಯ್ತಲ್ಲ. ಈ ರೀತಿ ನಿಮ್ಮನ್ನ ಪ್ರಶ್ನೆ ಮಾಡುವಂತ ರಾಜಕಾರಣಿಗಳನ್ನ ನೀವು ಅನವಶ್ಯಕ ಜೈಲಿಗೆ ಕಳಿಸುವಂಥದ್ದು ಸಮೇತ ಅಘೋಷಿತ ತುರ್ತು ಪರಿಸ್ಥಿತಿ ಅಲ್ವಾ? ಇವತ್ತು ನಮ್ಮ ದೇಶದ ಒಳಗೆ ಒಂದು ರಾಜ್ಯ ಇದೆ. ನರೇಂದ್ರ ಮೋದಿ ಅವರಿಗೆ ಇವತ್ತಿನ ತನಕ ರಾಜ್ಯ ಕಂಡೇ ಇಲ್ಲ. ನರೇಂದ್ರ ಮೋದಿ ಅವರಿಗೆ ಕಾಣುವ ರಾಜ್ಯಗಳು ಯಾವ್ಯಾವುದು ಅಂದ್ರೆ, ಯಾವ ರಾಜ್ಯದಲ್ಲಿ ಚುನಾವಣೆ ಇರ್ತದೆ ಆ ರಾಜ್ಯ ಮಾತ್ರ ಅವ್ರಿಗೆ ಕಾಣಿಸ್ತದೆ. ಉದಾಹರಣೆ, ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವರ ಸಾಧನೆ ಮಾಡಿರ್ತಕ್ಕಂಥ ಯಾವುದೇ ಒಂದು ಬಿಲ್ಡಿಂಗ್ ಆಗಲಿ, ಯೂನಿವರ್ಸಿಟಿ ಆಗಲಿ, IIT ಆಗಲಿ, ಆಗಿರ್ಲಿ, ಯಾವುದೇ ಒಂದು ರೈಲ್ವೆ ನಿಲ್ದಾಣ ಆಗಿರ್ಲಿ, ಬಂದರ್ ಆಗಿರ್ಲಿ, ವಿಮಾನ ನಿಲ್ದಾಣ ಆಗಿರ್ಲಿ, ಯಾವ ಶಂಕುಸ್ಥಾಪನೆಗೆ 11 ವರ್ಷದಿಂದ ಅವರ ಸಾಧನೆ ಹೇಳ್ಕೊಂಡು ಬರಲಿಲ್ಲ. ಕರ್ನಾಟಕಕ್ಕೆ ಬಂದರು 65 ಬಾರಿ ಚುನಾವಣೆ ರ್ಯಾಲಿಗೆ. ನಾನು ಯಾಕೆ ಕರ್ನಾಟಕ ಉದಾಹರಣೆ ಕೊಟ್ಟೆ ಅಂದ್ರೆ, ಆ ಚುನಾವಣೆ ರ್ಯಾಲಿಗಳು ಪಶ್ಚಿಮ ಬಂಗಾಳ ಇರಲಿ, ತಮಿಳ್ನಾಡು ಇರಲಿ, ಕರ್ನಾಟಕ ಇರಲಿ, ಆಂಧ್ರ ಪ್ರದೇಶ ಇರಲಿ, ತೆಲಂಗಾಣ ಇರಲಿ, ಎಲ್ಲಿ ಹೋದ್ರು ನರೇಂದ್ರ ಮೋದಿ ಹಾಜರ್. ಆದರೆ ಈ ದೇಶದಲ್ಲಿ ಒಂದು ರಾಜ್ಯ ಇದೆ, ಪುಟ್ಟ ರಾಜ್ಯ, ಮಣಿಪುರ ಅಂತ ರಾಜ್ಯ. ಆ ರಾಜ್ಯದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಜನಾಂಗೀಯ ಘರ್ಷಣೆಗಳು ನಡೆದು, ಆಳ್ವಿಕೆ ಮಾಡ್ತಾ ಇರೋದು ಕಾಂಗ್ರೆಸ್ ಅಲ್ಲ ಅಥವಾ ಬೇರೆ ಯಾವುದು ಇಂಡಿಯಾ ಮೈತ್ರಿಕೂಟದ ಪಕ್ಷಗಳಲ್ಲ, ವಿಶ್ವಗುರುವಿನ BJP ಸರ್ಕಾರವೇ ಅಲ್ಲಿ ಆಳ್ವಿಕೆ ಮಾಡ್ತಾ ಇತ್ತು. ಆ ರಾಜ್ಯದಲ್ಲಿ ಸುಮಾರು 258ಕ್ಕೂ ಹೆಚ್ಚು ಜನರು ಹತ್ರ ಆದ್ರು. ಅಂತ ಒಂದು ಘಟನೆಗಳು ನಡೆದ್ರು. ಆ ಮನೆಗಳಿಗೆ ಸಾಂತ್ವನ ಹೇಳೋದಕ್ಕೆ ನರೇಂದ್ರ ಮೋದಿ ಅವರಾಗ್ಲಿ, ಅಮಿತ್ ಶಾ ಆಗ್ಲಿ ಇವತ್ತಿನ ತನಕ ಅಲ್ಲಿಗೆ ಹೋಗ್ಲಿಲ್ಲ. ಅಲ್ಲಿಗೆ ಸೇನೆಯನ್ನಾದ್ರೂ ಕಳಿಸಿ ಆ ಜನರ ಬದುಕನ್ನ ಕಾಪಾಡುವ ಕೆಲಸವನ್ನ ನರೇಂದ್ರ ಮೋದಿ ಆಗ್ಲಿ, ರಾಜನಾಥ್ ಸಿಂಗ್ ಆಗ್ಲಿ, ಅಮಿತ್ ಶಾ ಅವರಾಗ್ಲಿ ಮಾಡಲಿಲ್ಲ. ಆ ಜನರನ್ನ ಕರೆಸಿ ಶಾಂತಿ ಸಭೆಗಳನ್ನ ಮಾಡಿ ಅಲ್ಲೊಂದು ಒಳ್ಳೆಯ ಬದುಕನ್ನ ಕಟ್ಕೊಡುವಂತ ಎಲ್ಲ ಅವಕಾಶಗಳು BJPಯ ಮುಖ್ಯಮಂತ್ರಿಗೆ ಮತ್ತೆ ನರೇಂದ್ರ ಮೋದಿ, ಅಮಿತ್ ಶಾ ಅವರಿಗಿತ್ತು.
ಆದ್ರೆ ಜನ ಇವತ್ತು ಸಾವಿರಾರು ಜನ ಗಾಯಗೊಂಡು, ನೂರಾರು ಮನೆಗಳು ಧ್ವಂಸಗೊಂಡು, ಬದುಕುವ ಹಕ್ಕನ್ನ ಕಳ್ಕೊಂಡು ಇವತ್ತು ಸಮೇತ ಅಲ್ಲಿ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರಲ್ಲ, ಇದು ನೀವು ಹೇಳಿಕೆ ಮಾಡಿರ್ತಕ್ಕಂಥ ಅಘೋಷಿತ ತುರ್ತು ಪರಿಸ್ಥಿತಿ ಅಲ್ವಾ? ಹಾಗೇನೆ ಪ್ರಜಾಪ್ರಭುತ್ವದ ಹೃದಯ ಭಾಗ, ಪ್ರಜಾಪ್ರಭುತ್ವದ ದೇವಾಲಯ ನಮ್ಮ ಲೋಕಸಭೆ ಒಂದು ಹಳ್ಳಿಯ ಕಟ್ಟಕಡೆಯ ನಾಗರಿಕನ ಧ್ವನಿಯಾಗಿ ನಮ್ಮಿಂದ ಆಯ್ಕೆಯಾದಂತಹ ಸಂಸದರುಗಳು ಸಂಸತ್ನಲ್ಲಿ ಮಾತನಾಡುವಂಥದ್ದು ಅವರ ಕರ್ತವ್ಯ, ಅವರ ಹಕ್ಕು. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ವಿರೋಧ ಪಕ್ಷದವರೇನಾದರೂ ಸಂಸತ್ನಲ್ಲಿ ಮಾತಾಡಬೇಕು ಅಂತ ಧ್ವನಿ ಎತ್ತಿದ್ರೆ ಮಾತನಾಡುವಂತ ಮೈಕನ್ನೇ ಆಫ್ ಮಾಡ್ತಾರಲ್ವಾ? ಇದು ಅಘೋಷಿತ ತುರ್ತು ಪರಿಸ್ಥಿತಿ ಅಲ್ವಾ? ಹೀಗೇನೆ ನಾನು ಹೇಳಿದ್ದು ಕೆಲವು ಉದಾಹರಣೆ. ಇವತ್ತು ದೇಶದಲ್ಲಿ ಕಾನೂನು, ಕಟ್ಟಣೆ, ಕೋರ್ಟು, ನ್ಯಾಯಾಧೀಶರು, ವಕೀಲರು ಎಲ್ಲ ಇದ್ದಾರೆ. ಆದರೆ ಉತ್ತರ ಪ್ರದೇಶ ಒಂದು ಮಾಡೆಲ್ಗೆ ಕುಖ್ಯಾತಿ ಪಡೆದಿದೆಯಲ್ಲ, ಯಾರಾದರೂ ಏನಾದರೂ ತಪ್ಪು ಮಾಡಿದ್ರೆ ಅವ್ರ ಮನೆಗೆ ಹೋಗೋದಂತೆ, ಮನೆ ಮೇಲೆ ಬುಲ್ಡೇಜರ್ ಹಚ್ಚೋದಂತೆ, ಮನೆಗಳನ್ನ ನಾಶ ಮಾಡೋದು. ಯಾರು ತಪ್ಪು ಮಾಡಿರ್ತಾನೆ ಕಾನೂನಲ್ಲಿ ಆತನಿಗೆ ಶಿಕ್ಷೆ ಆಗಬೇಕು. ಆ ಅಮಾಯಕ ತಂದೆ ತಾಯಿಗಳು ಪುಟ್ಟ ಮಕ್ಕಳನ್ನ ಬೀದಿಗೆ ತರುವಂಥದ್ದು ಇದು ಸಹ ಅಘೋಷಿತ ತುರ್ತು ಪರಿಸ್ಥಿತಿ ಅಲ್ವಾ? ಒಟ್ಟಾರೆಯಾಗಿ ಈ ಭಾರತ ದೇಶದಲ್ಲಿ ನಾನು ಹೇಳಿದ್ದು ಕೆಲವು ಉದಾಹರಣೆ. ಪಟ್ಟಿ ಮಾಡ್ತಾ ಹೋದ್ರೆ ನೂರಾರು ಪಟ್ಟಿಯ ಉದಾಹರಣೆಗಳನ್ನ ಯಾವ ರೀತಿ ಈ ಭಾರತ ನಾಗರಿಕರ ಒಂದು ಹಕ್ಕನ್ನ, ಧ್ವನಿಯನ್ನ, ಅವರ ಸ್ವಾತಂತ್ರ್ಯವನ್ನ ಕಿತ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದೀವಿ. ಇದಕ್ಕೂ ಮೀರಿದ ಇನ್ನೂ ಒಂದು ಘಟನೆ ಹೇಳ್ತೀನಿ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಾವು 400ಕ್ಕಿಂತ ಹೆಚ್ಚು ಸೀಟ್ಗಳನ್ನ ಗೆದ್ದರೆ ಹೋದಲ್ಲೆಲ್ಲ ಒಂದು ಮಾತು ಹೇಳ್ತಾ ಇದ್ರು, 400 ಪಾರ್. ಬಿಜೆಪಿಯ ನಾಯಕರು ಹೇಳಿದ್ರು, ನಾವು 400ಕ್ಕೂ ಅಧಿಕ ಸೀಟ್ಗಳನ್ನ ಗಳಿಸಿದ್ರೆ ಈ ದೇಶದ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತ ಹೇಳಿ. ಸಂವಿಧಾನವನ್ನು ಬದಲಾಯಿಸಲಿಕ್ಕೋಸ್ಕರವೇ ನಾವಿರೋದು, ನಾವು ಬಂದಿರೋದು ಬದಲಾಯಿಸ್ತೀವಿ. ಯಾಕೆ ಅಂದರೆ ಇವರ ಹಿನ್ನೆಲೆ ಹೇಳಬೇಕಂದ್ರೆ 1948ರಲ್ಲಿ ಇವರ ಆರ್ಗನೈಸರ್ ಅನ್ನುವಂಥ ಪತ್ರಿಕೆ ಮುಖಪುಟದಲ್ಲಿ ನಾವು ಈ ದೇಶದ, ನಾನು ಹೇಳ್ತಾ ಇರೋದು ಈ ಬಿಜೆಪಿಗರ ಪೂರ್ವಜರು, ಅವರ ಸಂತಾನದವರು ಅವರ ಮುಖಪುಟದಲ್ಲಿ ಬರ್ಕೊಳ್ತಾರೆ, ನಾವು ಸಂವಿಧಾನವನ್ನು ಒಪ್ಪಲ್ಲ, ನಮಗೆ ಮನುವಾದ ಬೇಕು ಅಂತೇಳಿ. ಅದ ಮುಂದುವರಿದ ಭಾಗ ಈಗಿನ ಬಿಜೆಪಿಯವರು 400ಕ್ಕೂ ಅಧಿಕ ಸೀಟ್ ಬಂದರೆ ನಾವು ಸಂವಿಧಾನವನ್ನೇ ಬದಲಾಯಿಸ್ತೀವಿ, ಅಂದರೆ ನಮ್ಮ ಹಕ್ಕು, ನಮ್ಮ ಬದುಕು, ನಮ್ಮ ಭವಿಷ್ಯ ಎಲ್ಲವನ್ನೂ ನಿರ್ನಾಮ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ರಲ್ಲ. ಅದಕ್ಕೂ ಮೀರಿ ಹಿಂದೆ ಒಬ್ಬ ಬಿಜೆಪಿಯ ಸಂಸದನೂ ಇದ್ದ. ಉದಾಹರಣೆಗೆ ಹೇಳ್ಬೇಕಂದ್ರೆ ಅನಂತಕುಮಾರ್ ಹೆಗಡೆ ಅಂತ. ಆ ಮನುಷ್ಯನು ಹೇಳಿದ್ದ, ನಾವು ಬಂದಿರೋದೇ ಸಂವಿಧಾನ ಬದಲಾಯಿಸಬೇಕು ಅಂತ ಹೇಳಿ. ಸಂವಿಧಾನವನ್ನು ಬದಲಾಯಿಸಲಿಕ್ಕೋಸ್ಕರವೇ ನಾವಿರೋದು, ನಾವು ಬಂದಿರೋದು ಬದಲಾಯಿಸ್ತೀವಿ. ಭಾರತದ ಭಾಗ್ಯ ವಿಧಾತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಈ ಸರ್ವಶ್ರೇಷ್ಠ, ವಿಶ್ವಶ್ರೇಷ್ಠ ಸಂವಿಧಾನ ನಾವು ನಮ್ಮ ಭಗವದ್ಗೀತೆ, ಬೈಬಲ್, ಕುರಾನ್ ಎಷ್ಟು ಶ್ರೇಷ್ಠದಿಂದ ನಾವು ನೋಡ್ತೀವೋ ಅದಕ್ಕಿಂತ ಶ್ರೇಷ್ಠವಾಗಿ ಅದು ನಮಗೆ ಯಾವ ರೀತಿ ಬದುಕಬೇಕು, ಬಾಳಬೇಕು ಅನ್ನುವಂಥ ಒಂದು ಸಂಸ್ಕಾರಗಳನ್ನ ಒಂದು ಧರ್ಮಗ್ರಂಥದಲ್ಲಿ ಹೇಳ್ತಾ ಹೋದ್ರೆ ತನ್ನ ಬದುಕು ಯಾವ ರೀತಿ ನಡೆಸಬೇಕು, ತನಗೆ ಯಾವ್ಯಾವ ಹಕ್ಕಿದೆ, ಈ ಸಮಾಜದಲ್ಲಿ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥ ಆ ಪುಣ್ಯಾತ್ಮ ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತ ಹೊರಟ್ರಲ್ಲ, ಇದಲ್ವಾ ಘೋಷಿತ ತುರ್ತು ಪರಿಸ್ಥಿತಿ. ಹೀಗೆ ನರೇಂದ್ರ ಮೋದಿ ಅವರ ಆಳ್ವಿಕೆ ಬಂದ ಮೇಲೆ ದೇಶದಲ್ಲಿ ಅಘೋಷಿತವಾಗಿ ಅನೇಕ ತುರ್ತು ಪರಿಸ್ಥಿತಿ ರೀತಿಯ ಘಟನೆಗಳಾಗಿ ನಮ್ಮ ಭಾರತೀಯ ನಾಗರಿಕನ ಬದುಕನ್ನ ಹೈರಾಣ ಮಾಡುವಂತ ಕೆಲಸ ಆಗಿದೆ. ನಾವೆಲ್ಲ ಇದ್ರ ವಿರುದ್ಧ ಧ್ವನಿ ಎತ್ತಲೇಬೇಕು. ಧ್ವನಿ ನಿಲ್ಲಿಸ್ತೀವಿ ಅಂತಂದ್ರೆ ನಿಮ್ಮ ಹತ್ರ ಧ್ವನಿ ನಿಲ್ಸಕ್ಕೆ ಇರೋ ಪೊಲೀಸ್ನವರ ಲಾಠಿ, ನಾನು ರೈತರ ಉದಾಹರಣೆ ಕೊಟ್ಟೆ, ಪೊಲೀಸ್ನವರ ಗುಂಡು ಮತ್ತಿನ್ನೊಂದಿರ್ಬೋದು, ಆದ್ರೆ ಅದಕ್ಕಿಂತ ಶಕ್ತಿಯುತವಾದಂತಹ ಅಸ್ತ್ರ ನಮ್ಮಲ್ಲಿದೆ, ಅದೇ ನಮ್ಮ ಸಂವಿಧಾನ. ಇಷ್ಟನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.